ಫರ್ನಿಚರ್ ಶೋರೂಮ್ ಮಂಡ್ಯ. ನಮ್ಮಲ್ಲಿ ಎಲ್ಲ ರೀತಿಯ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ದೊರೆಯಲಿದೆ. ಬೆಡ್ರೂಮ್ ಸೆಟ್ಗಳು, ವಾರ್ಡ್ರೋಬ್ಗಳು, ಡೈನಿಂಗ್ ಸೆಟ್ಗಳು, ಸೋಫಾಗಳು, ಸ್ಟಡಿ ಟೇಬಲ್ಗಳು, ಕಚೇರಿ ಪೀಠೋಪಕರಣಗಳನ್ನು ಒಳಗೊಂಡಂತೆ ಸಾಂಪ್ರದಾಯಿಕ ಮತ್ತು ಆಧುನಿಕ ಉನ್ನತ ಗುಣಮಟ್ಟದ ವಿನ್ಯಾಸಗಳ ಶ್ರೇಣಿಯನ್ನ ನೀಡುತ್ತದೆ. ರೆಡಿಮೇಡ್ ಮತ್ತು ಕಸ್ಟಮ್ ಪೀಠೋಪಕರಣಗಳ ಆಯ್ಕೆಗಳು ಕೈಗೆಟಕುವ ಬೆಲೆಯಲ್ಲಿ ಲಭ್ಯವಿದೆ. ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿರುವ ಎಎಂ ಫರ್ನಿಚರ್ ಶೋರೂಮ್ನಲ್ಲಿ ಮನೆ, ಕಚೇರಿ, ಶಾಲಾ ಕಾಲೇಜುಗಳು ಮತ್ತು ಪೂಜಾ ಸ್ಥಳಗಳಿಗೆ ಪೀಠೋಪಕರಣಗಳು ಮತ್ತು ಆಂತರಿಕ ವಸ್ತುಗಳನ್ನು ಸ್ಪರ್ಧಾತ್ಮಕ ಬೆಲೆಯಲ್ಲಿ ನೀಡಲಾಗುತ್ತೆ. ಗ್ರಾಹಕರ ಅಗತ್ಯವನ್ನ ಪೂರೈಸಲು ಕಸ್ಟಮೈಸ್ ಮಾಡಿದ ಪೀಠೋಪಕರಣಗಳು ಮತ್ತು ಇಎಂಐ ಸೌಲಭ್ಯ ದೊರೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಎಎಂ ಫರ್ನಿಚರ್ ಶೋರೂಮ್, ಹೊಳಲ್ ಸರ್ಕಲ್, ನಾಗಮಂಗಲ ರೋಡ್, ಶ್ರೀನಿವಾಸ ಟೆಂಪಲ್ ರೋಡ್, ಮಂಡ್ಯ. ದೂರವಾಣಿ ಸಂಖ್ಯೆ 9906222012 ಮತ್ತು 7019954294. ಮಂಡ್ಯ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಗಣರಾಜ್ಯೋತ್ಸವದಲ್ಲಿ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎನ್ ಚಲುವರಾಯಸ್ವಾಮಿ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಗಣರಾಜ್ಯೋತ್ಸವದ ಅಂಗವಾಗಿ ಮಂಡ್ಯ ಜಿಲ್ಲಾ ಸಶಕ್ತ ಮೀಸಲು ಪಡೆ, ನಾಗರಿಕ ಪುರುಷ ಪೊಲೀಸ್ ಪಡೆ, ನಾಗರಿಕ ಮಹಿಳಾ ಪೊಲೀಸ್ ಪಡೆ, ಗೃಹ ರಕ್ಷಕ ದಳ ಪುರುಷ, ಅಬಕಾರಿ ದಳ ಮಂಡ್ಯ, ಎನ್ಸಿಸಿ ತಂಡಗಳು, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ತಂಡಗಳು, ಪ್ರೌಢಶಾಲಾ ತಂಡಗಳು ಪಥ ಸಂಚಲನ ನಡೆಸಿದರು. ಮುಂದಿನ ಕ್ರಮಾಂಕದಲ್ಲಿ ನಾಗರಿಕ ಪುರುಷ ಪೊಲೀಸ್ ಪಡೆಯನ್ನು ಮುನ್ನಡೆಸುತ್ತಿದ್ದಾರೆ ಪಿಎಸ್ಐ ರಸೂಲ್ ಸಾಬ್ ಗೌಂಡಿ. ನಾಗರಿಕ ಮಹಿಳಾ ಪೊಲೀಸ್ ಪಡೆಯನ್ನು ಮುನ್ನಡೆಸುತ್ತಿದ್ದಾರೆ ಪಿಎಸ್ಐ ಸವಿತಾ ಬಿ ಪಾಟೀಲ್. ಗೃಹ ರಕ್ಷಕ ದಳದ ಪುರುಷ ಪಡೆಯನ್ನು ಮುನ್ನಡೆಸುತ್ತಿದ್ದಾರೆ ಪಿಎಲ್ಸಿ ಶಿವಕುಮಾರ್. ಅಬಕಾರಿ ದಳದ ಪಡೆಯನ್ನು ಮುನ್ನಡೆಸುತ್ತಿದ್ದಾರೆ ಆರ್ಎಸ್ಐ ಸಂತೋಷ್. ಮುನ್ನಡೆಸುತ್ತಿದ್ದಾರೆ ಸೇಂಟ್ ಜೋಸೆಫ್ ಪ್ರೌಢಶಾಲೆಯ ಗೈಡ್ಸ್ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಸೋನಿಕಾ ಎಚ್ಡಿ. ರೋಟರಿ ಪ್ರೌಢಶಾಲೆಯ ಗೈಡ್ಸ್ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಚಿರಂತನ ಟಿ ಗೌಡ. ಲಕ್ಷ್ಮೀ ಜನಾರ್ದನ ಗೈಡ್ಸ್ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ದೀಕ್ಷಿತ ಬಿಎಸ್. ರೋಟರಿ ಪ್ರೌಢಶಾಲೆಯ ಬಾಲಕರ ಸ್ಕೌಟ್ಸ್ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಚಿನ್ಮಯ್ಯ. ಕರ್ನಾಟಕ ಪಬ್ಲಿಕ್ ಶಾಲೆಯ ಬಾಲಕಿಯರ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಭೂಮಿಕಾ ಎಸ್. ಕಾರ್ಮೆಲ್ ಕಾನ್ವೆಂಟ್ ಪ್ರೌಢಶಾಲೆಯ ಬಾಲಕಿಯರ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ತನುಶ್ರೀ ಎ. ಎಂಇಎಸ್ ಪ್ರೌಢಶಾಲೆಯ ಬಾಲಕಿಯರ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಭಾಗ್ಯ ಟಿಎಲ್. ಸೇಂಟ್ ಜೋಸೆಫ್ ಪ್ರೌಢಶಾಲೆಯ ಬಾಲಕಿಯರ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಪ್ರಣತಿ ಆರ್. ಆದರ್ಶ ಪ್ರೌಢಶಾಲೆಯ ಬಾಲಕಿಯರ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ವಿದ್ಯಾ ಎಸ್. ಸದ್ವಿದ್ಯಾ ಪ್ರೌಢಶಾಲೆಯ ಬಾಲಕಿಯರ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಪೂರ್ಣಿಕಾ ಎಚ್ಪಿ. ನಂತರ ಮಾತನಾಡಿದ ಅವರು, ಸ್ವತಂತ್ರ ಭಾರತಕ್ಕೊಂದು ಸದೃಢ ಸಂವಿಧಾನ ಕೊಟ್ಟಿದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅವಿರತ ಪ್ರಯತ್ನ ಹಾಗೂ ಪಾಂಡಿತ್ಯದಿಂದಾಗಿ ನಮಗೆ ವಿಶ್ವದಲ್ಲಿಯೇ ಅತ್ಯಂತ ಸುದೀರ್ಘವಾದ ಉತ್ತಮವಾದ ಲಿಖಿತ ಸಂವಿಧಾನ ದೊರೆತಿದೆ. ಸಂವಿಧಾನದ ಪೂರ್ವ ಪ್ರಸ್ತಾವನೆಯಲ್ಲಿರುವ ಮೌಲ್ಯಯುತ ಅಂಶಗಳನ್ನು ದೇಶದ ಪ್ರತಿಯೊಬ್ಬ ನಾಗರಿಕನು ಅರ್ಥ ಮಾಡಿಕೊಳ್ಬೇಕಾಗಿದೆ ಎಂದರು. ಗಣರಾಜ್ಯೋತ್ಸವ ಪ್ರತಿಯೊಬ್ಬ ಭಾರತೀಯರಿಗೂ ಮಹತ್ವವಾದ ಮತ್ತು ಪವಿತ್ರವಾದ ದಿನ. ಎಲ್ಲ ಭಾರತೀಯರನ್ನ ಭಾವನಾತ್ಮಕವಾಗಿ, ಭಾಷಿಕವಾಗಿ, ಭೌಗೋಳಿಕವಾಗಿ ಹಾಗೂ ಆಡಳಿತಾತ್ಮಕವಾಗಿ ಬೆಸುಗೆ ಹಾಕಿದ ದಿನ. ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿದ್ದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ತಮ್ಮ ಜೀವನವನ್ನು ಮುಡಿಪಾಗಿಟ್ಟ ಅನೇಕ ಮಹನೀಯರುಗಳು ಮಹಾತ್ಮ ಗಾಂಧೀಜಿ, ಬಾಲಗಂಗಾಧರನಾಥ ತಿಲಕ್, ಗೋಪಾಲಕೃಷ್ಣ ಗೋಖಲೆ, ಲಾಲಾ ಲಜಪತ್ ರಾಯ್, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್ ಮುಂತಾದವರ ನೇತೃತ್ವದಲ್ಲಿ ನಡೆಸಿದ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನದ ಫಲವಾಗಿ 1947 ಆಗಸ್ಟ್ 15ರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿತು ಎಂದರು. ಜನವರಿ 26 ಪ್ರತಿಯೊಬ್ಬ ಭಾರತೀಯರಿಗೂ ಮಹತ್ವದ ಮತ್ತು ಪವಿತ್ರವಾದ ದಿನ.
ಎಲ್ಲ ಭಾರತೀಯರನ್ನು ಭಾವನಾತ್ಮಕವಾಗಿ, ಭಾಷಿಕವಾಗಿ, ಭೌಗೋಳಿಕವಾಗಿ ಹಾಗೂ ಆಡಳಿತಾತ್ಮಕವಾಗಿ ಬೆಸುಗೆ ಹಾಕಿದ ದಿನ ಮತ್ತು ನಮ್ಮ ದೇಶ ಶ್ರೇಷ್ಠ ಸಂವಿಧಾನವನ್ನು ಪುನರ್ಪೂರ್ವಕವಾಗಿ ಅಂತಃಕರಣದಿಂದ ಒಪ್ಪಿ ಸಂತೋಷ ಪಟ್ಟ ದಿನ. ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿದ್ದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ತಮ್ಮ ಜೀವನವನ್ನು ಮುಡಿಪಾಗಿಟ್ಟ ಅನೇಕ ಮಹನೀಯರುಗಳನ್ನು ಮಹಾತ್ಮ ಗಾಂಧೀಜಿ, ಬಾಲಗಂಗಾಧರ ತಿಲಕ್, ಗೋಪಾಲ್ ಕೃಷ್ಣ ಗೋಖಲೆ, ಲಾಲ್ ಲಜಪತ್ ರಾಯ್, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್ ಮುಂತಾದವರ ನೇತೃತ್ವದಲ್ಲಿ ನಡೆಸಿದ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನ ಫಲವಾಗಿ 1947 ಆಗಸ್ಟ್ 15ರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿತು. ಸ್ವಾತಂತ್ರ್ಯಗೊಂಡ ನಂತರ ಇಡೀ ದೇಶವನ್ನು ಭೌಗೋಳಿಕವಾಗಿ, ಭಾಷಿಕವಾಗಿ ಒಗ್ಗೂಡಿಸುವ ಅನಿವಾರ್ಯತೆ ಉದ್ಭವಿಸಿತು. ಜೊತೆಗೆ ಏಕರೂಪದ ಕಾನೂನು ಹಾಗೂ ಆಡಳಿತ ವ್ಯವಸ್ಥೆಯನ್ನು ಜಾರಿಗೊಳಿಸುವ ಮೂಲಕ ದೇಶದ ಏಕತೆಯನ್ನು ಬಲಪಡಿಸಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಭಾರತ ಸಂವಿಧಾನ ಕರಡು ರಚನಾ ಸಮಿತಿಯನ್ನು ರಚಿಸಲಾಯಿತು. ನಂತರ ವಿವಿಧ ಶಾಲೆಗಳಿಂದ ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಶಾಸಕ ರವಿಕುಮಾರ್ ಗೌಡ ಗಣಿಕ, ವಿಧಾನ ಪರಿಷತ್ ಶಾಸಕ ದಿನೇಶ್ ಗೂಳಿಗೌಡ, ನಗರಸಭೆ ಅಧ್ಯಕ್ಷ ಪ್ರಕಾಶ್, ಮುಡಾ ಅಧ್ಯಕ್ಷ ನಯೀಂ, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಅಪರ ಜಿಲ್ಲಾಧಿಕಾರಿ ಶಿವಾನಂದ ಮೂರ್ತಿ ಹಾಜರಿದ್ದರು. ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಾಜಿ ಪುರಸಭೆ 2024-25ನೇ ಸಾಲಿನ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸಮಾರೋಪ ಸಮಾರಂಭ ಮಂಡ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಾಜಿ ಪುರಸಭೆಯ ಆವರಣದಲ್ಲಿ ನಡೆಯಿತು. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಾಜಿ ಪುರಸಭೆ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಎಂಎಸ್ ಅಭಿಲಾಷ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಭವಿಷ್ಯ ರೂಪಿಸಿಕೊಳ್ಳುವ ಕಡೆ ತಮ್ಮ ಗುರಿ ಇಟ್ಟುಕೊಳ್ಳಬೇಕು. ಕಳೆದ ಬಾರಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸ್ತಾ ಇರುವುದು ಹೆಮ್ಮೆಯ ವಿಚಾರ. ಬರುವ ಶೈಕ್ಷಣಿಕ ಪರೀಕ್ಷೆಯಲ್ಲಿ ಕಾಲೇಜಿಗೆ ಉತ್ತಮ ಫಲಿತಾಂಶ ಬರುವಂತಹ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಬೇಕು. ಕಾಲೇಜು ಅಭಿವೃದ್ಧಿ ಸಮಿತಿಯ ಪ್ರತಿ ಸಭೆಯಲ್ಲೂ ಶಾಸಕರ ಮೇಲೆ ಒತ್ತಡ ತಂದು ಶಿಕ್ಷಣ ಇಲಾಖೆಗೆ ಮನವಿ ಮಾಡಿ ಕಾಲೇಜಿನಲ್ಲಿ ಶೌಚಾಲಯ ಕಟ್ಟಿಸಲು 29 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಶಾಸಕ ಪಿ ರವಿಕುಮಾರ್ ಗೌಡ ಗಣಿಕ ಅವರ ಅನುದಾನದಲ್ಲಿ 10 ಲಕ್ಷಗಳನ್ನು ಬಿಡುಗಡೆ ಮಾಡಿಸಿ ಕಾಲೇಜಿನ ಕಾಂಪೌಂಡ್ ನಿರ್ಮಾಣ ಮಾಡಿಸಲಾಗಿದೆ. ಲ್ಯಾಬೋರೇಟರಿ ರೂಮ್ಗಳ ಕಟ್ಟಡ ನವೀಕರಣ ಮಾಡಲು 16 ಲಕ್ಷ ರೂಪಾಯಿಗಳ ಅನುದಾನವನ್ನು ಬಿಡುಗಡೆ ಮಾಡಿಸಲಾಗಿದೆ ಎಂದರು. ನಿಮ್ಮ ಭವಿಷ್ಯದಲ್ಲಿ ಅದನ್ನು ರೂಢಿಸಿಕೊಂಡು ಹೋಗಬೇಕಂತ ಹೇಳ್ತಾ ಇದ್ದೀನಿ. ಈ ಸಂಸ್ಥೆ ಹಳೆಯ ವಿದ್ಯಾರ್ಥಿ ವಿವಿಧ ಸಂಸ್ಥೆಗಳಲ್ಲಿ ಹಾಗೂ ವಿಧವಾದ ಸಮಾಜ ಸೇವೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿವರ ಅವರನ್ನು ಸನ್ಮಾನಿಸಲು ನನಗೂ ಹೆಮ್ಮೆಯಾಗಿದೆ. ಹಾಗೂ ನಮ್ಮ ಇನ್ನೊಬ್ಬ ಸನ್ಮಾನಿತರು ನಾಗಾನಂದವರು ಅವರನ್ನು ನಾವು ಸನ್ಮಾನಿಸಲು ನನಗೆ ಹೆಮ್ಮೆ ಅನ್ನಿಸ್ತಿದೆ. ಹಾಗೂ ಈ ಕಾಲೇಜು ಅಭಿವೃದ್ಧಿ ಸಮಿತಿಯಲ್ಲಿ ನಾವು ಪ್ರತಿ ಸಭೆಗೂ ಮಾತಾಡಿದಂತೆ ನಮ್ಮ ಶಾಸಕರವರ ಒತ್ತಡ ತಂದು ಅವರು ಶಿಕ್ಷಣ ಇಲಾಖೆಗೆ ಮನವಿ ಮಾಡಿ ಒಂದು ನಿಶ್ಚಿತವಾಗಿ ಶೌಚಾಲಯವನ್ನು ಕಟ್ಟಿಸ್ಕೊಳ್ಳೋದಕ್ಕೂ ಒಂದು 29 ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿಸಿದ್ದಾರೆ. ಅದಕ್ಕೆ ನಮ್ಮ ಪ್ರಾಂಶುಪಾಲರಾದಂಥ ಮೂಲಿಗೆಗೌಡರು ಮತ್ತು ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರು ಎಲ್ಲರೂ ಕೈಗೂಡಿಸಿದ್ದಾರೆ. ಅದಕ್ಕೆ ಶಾಸಕರು
ಕೈ ಜೋಡಿಸಿದ್ದಾರೆ. ಹಾಗೆ ಒಂದು ಅವರ ಶಾಸಕರ ಅನುದಾನದಲ್ಲೂ ಒಂದು 10 ಲಕ್ಷ ರೂಪಾಯಿಯನ್ನು ನಮ್ಮ ಈ ಕಾಂಪೌಂಡ್ ನೋಡ್ತಾ ಇದ್ದೀವಿ. ಸಿಟಿ ಸೆಂಟ್ರಲ್ ಇರುವ ಈ ಕಾಂಪೌಂಡ್, ನಮ್ಮ ಶಾಲೆಗೆ ಕಾಂಪೌಂಡು ದುಸ್ಥಿತಿಲಿದೆ. ಅದನ್ನು ನವೀಕರಣ ಹಾಗೂ ಹೊಸದಾಗಿ ನಿರ್ಮಿಸಲು ಒಂದು 10 ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗೂ ನಮ್ಮ ಈ ಕಾಲೇಜಿನ ಲ್ಯಾಬ್ರೇಟರಿ ಆಗಿರ್ಬೋದು, ಪ್ರತಿಯೊಂದು ರೂಮ್ಗಳು ಶಿಥಿಲ ವ್ಯವಸ್ಥೆ ಇದೆ. ಅದನ್ನು ನವೀಕರಣ ಮಾಡಲು ಶಿಕ್ಷಣ ಇಲಾಖೆಯಿಂದ ನಮ್ಮ ಶಾಸಕರ ಮನವಿ ಮೇರೆಗೆ 16 ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದಾರೆ. ಹೀಗೆ ನಮ್ಮ ಅಭಿವೃದ್ಧಿ ನಮ್ಮ ಕಾಲಘಟ್ಟದಲ್ಲಿ ಏನು ನಮ್ಮ ಕೈಯಲ್ಲಿ ನಮ್ಮ ಸಮಿತಿ ಸಿಗಲಿ ಏನು ಆಗ್ಬೋದು ಅದನ್ನ ನಾವು ಶ್ರಮಪಟ್ಟು ನಮ್ಮ ಕೈಲಾದದನ್ನ ಮಾಡ್ತಾಯಿದ್ದೀವಿ. ಅದಕ್ಕೆ ಈ ನಮ್ಮ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರು ಆಗಲಿ, ಎಲ್ಲ ಸಿಬ್ಬಂದಿ ವರ್ಗರು, ನಮ್ಮ ಪ್ರಾಂಶುಪಾಲರು ಅದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಬರುವ ಶೈಕ್ಷಣಿಕ ವರ್ಷದಲ್ಲಿ ಒಳ್ಳೆಯ ಫಲಿತಾಂಶವನ್ನು ಪಡೆದು ಶಾಲೆಗೆ ಹೆಸರು ಬರಬೇಕು, ತರುವಂಥ ಕೆಲಸ ಮಾಡಬೇಕು ಅಂತ. ಸಾಹಿತಿ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಮಾತನಾಡಿ, ಮನುಷ್ಯನಿಗೆ ವಿನಯವೇ ದೊಡ್ಡ ಆಭರಣ. ಆದ್ದರಿಂದ ವಿದ್ಯಾರ್ಥಿಗಳು ತಂದೆ ತಾಯಿಗಳು ಗುರು ಹಿರಿಯರನ್ನ ಗೌರವಿಸುವುದನ್ನು ಮರೆತಿರುವ ಸಂದರ್ಭದಲ್ಲಿ ಗೂಗಲ್ನಲ್ಲಿ ಕಲಿಸುವುದನ್ನು ನಾವು ಕಲಿಯುತ್ತಿದ್ದೇವೆ. ಅದಕ್ಕೆ ಯಾವ ಭಾವ ಇದೆ? ಆದ್ದರಿಂದ ವಿದ್ಯಾರ್ಥಿಗಳು ಜೀವನದಲ್ಲಿ ಗುರಿ ಇಟ್ಟುಕೊಳ್ಳಿ, ದಿ ಬೆಸ್ಟ್ ಆಗಬೇಕು. ನಾವು ಮಾಡುವ ಕೆಲಸದಲ್ಲಿ ಪ್ರಾವೀಣ್ಯತೆ ಪಡೆಯುವ ಆಸಕ್ತಿ ಬೆಳೆಸ್ಕೊಳ್ಬೇಕು ಅಂತ ಸಲಹೆ ನೀಡಿದರು. ಮನುಷ್ಯ ಬದುಕು ನಡೆಸಲು ಅಕ್ಷರ ಜ್ಞಾನದ ಜೊತೆ ಸಂಸ್ಕಾರ ಬೇಕು. ಮೌಲ್ಯ ಎನ್ನುವುದು ರಕ್ತಗತವಲ್ಲ, ಅದು ರೂಢಿ ಕೂಡ ಆಗಬೇಕು. ಕೇಳುವುದರ ಜೊತೆಗೆ ಮಾಡುವುದು ಕೂಡ ಮುಖ್ಯ ಅಂತ ಹೇಳಿದರು. ಮನುಷ್ಯನಿಗೆ ಆತ್ಮವಿಶ್ವಾಸ ಬೇರು ಇದ್ದ ಹಾಗೆ, ಅದನ್ನು ಕಳೆದುಕೊಂಡ್ರೆ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಮನುಷ್ಯ ಸಹಕಾರ ತತ್ವ ರೂಢಿಸಿಕೊಳ್ಬೇಕು ಎಂದರು. ಚಿಕ್ಕ ವಯಸ್ಸಿನಲ್ಲಿ ನಮಗೆ ಏನು ಕಲಿಸ್ತಾರೆ? ಆ ಈ ಕಲಿಸ್ತಾರೆ, ABCD ಕಲಿಸ್ತಾರೆ, 1 2 3 4 ಕಲಿಸ್ತಾರೆ, ಮಗ್ಗಿ ಕಲಿಸ್ತಾರೆ. ಇವೆಲ್ಲ ಕಲಿಬೇಕು ನಿಜ, ಇಷ್ಟೇ ಸಾಕಾ? ಬದುಕು ನಡೆಸೋದಕ್ಕೆ ನಮಗೆ ಅಕ್ಷರ ಜ್ಞಾನ ಮಾತ್ರ ಸಾಕಾ? ಹೌದೋ ಇಲ್ವೋ ನೀವು ಹೇಳಬೇಕಪ್ಪ. ಅಷ್ಟೇ ಅಕ್ಷರ ಮಾತ್ರ ಕಲಿತ್ರೆ ಸಾಕಾ ಬದುಕೋದಕ್ಕೆ? ಅದ್ರ ಜೊತೆಗೆ ಮತ್ತಷ್ಟು ಏನೋ ಕಲಿಬೇಕಲ್ವಾ? ಹೇಗೆ ಕಲಿಬೇಕು, ಯಾರಿಂದ ಕಲಿಬೇಕು ಅನ್ನೋದನ್ನ ತಿಳ್ಕೊಳ್ಳೋದೇ ನಾವು ಬದುಕಿನಲ್ಲಿ ಇಡಬೇಕಾದಂಥ ಮಹತ್ವವಾದ ಹೆಜ್ಜೆ. ಮೊದಲು ಬೇಕಾದ್ದೇನು ಗೊತ್ತಾ ಮನುಷ್ಯನಿಗೆ? ಸಂಸ್ಕಾರ, ಒಳ್ಳೆಯ ನಡವಳಿಕೆ. ಇದನ್ನು ನಾವು ಹೇಗೆ ಕಲಿತೀವಿ? ಆದರೆ ನಮ್ಮ ತಾಯಿ ತಂದೆಯರು ನಮಗೆ ಏನು ಕಲಿಸಿದ್ರು ಅದನ್ನು ನಾವು ಕಲಿತಿಲ್ಲ. ಗುರುಗಳು ಏನು ಕಲಿಸಿದ್ರು ಅದು ಕಲಿತಿಲ್ಲ. ಕೇವಲ ಗೂಗಲ್ ಏನು ಕಲಿಸ್ತಾ ಇದೆಯೋ, ಮೊಬೈಲ್ ಏನು ಕಲಿಸ್ತಾ ಇದೆಯೋ ಅದನ್ನು ಕಲಿತಿದ್ದೀವಿ. ಹೌದಾ? ಮೊಬೈಲ್ಗೆ ಯಾವ ಸಂಸ್ಕಾರ ಗೊತ್ತಿದೆ? ಅದಕ್ಕೇನು ಅನುಭವ ಇದೆ? ಜೀವನ ಅನುಭವ ಅನ್ನೋದಿದೆಯಲ್ಲ. ಇದುವರೆಗೆ ಒಂದು 10 ವರ್ಷ 20 ವರ್ಷ 30 ವರ್ಷ 40 ವರ್ಷ ನಾವು ಏನು ಕಲ್ತಿದ್ದೀವಿ ಅದನ್ನ ಬೇರೆಯವರಿಗೆ ಹೇಳಿದಾಗ ಅವರ ಅನುಭವದಿಂದ ನಾವು ಒಂದಿಷ್ಟನ್ನಾದರೂ ಕಲಿಬೇಕು. ನಾವು ಸ್ಪಾಂಜ್ ಥರ ಇರಬೇಕು. ಸ್ಪಾಂಜ್ ಗೊತ್ತಲ್ಲ, ನೀರು ಹಾಕಿದ ತಕ್ಷಣ ಹೀರ್ಕೊಳ್ಳುತ್ತಲ್ವ, ಹಾಗೆ ಎಲ್ಲವನ್ನ ಕಲಿಯಬೇಕು. ದೊಡ್ಡೋರು ಹೇಳ್ತಾರೆ, ಬದುಕಿದ್ರೆ ಜೇನು ಹುಳದ ಹಾಗೆ ಬದುಕಬೇಕು ಅಂತ. ಕಳೆದ ಬಾರಿ PUC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಎಲ್ಲ ವಿದ್ಯಾರ್ಥಿಗಳಿಗೆ ಸೇವಾ ಕಿರಣ ಉಚಿತ ವೃದ್ಧಾಶ್ರಮದ ಕಾರ್ಯದರ್ಶಿ GV ನಾಗರಾಜು, ನಿವೃತ್ತ ಪ್ರಾಧ್ಯಾಪಕ K ನಾಗಾನಂದ ಅವರನ್ನು ಸನ್ಮಾನಿಸಲಾಯಿತು. ನಂತರ ಕ್ರೀಡೆ, ಸಾಂಸ್ಕೃತಿಕ ಹಾಗೂ ಅತಿ ಹೆಚ್ಚು ಹಾಜರಾತಿಯನ್ನು ಹೊಂದಿದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಿಸಿದರು. ಹಿರಿಯ ಸಹ ಶಿಕ್ಷಕ KJ ಮಲ್ಲಿಕಾರ್ಜುನಯ್ಯ, ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರಾದ A ಜಾರ್ಜ್ ಮೋಹನ್ ಕುಮಾರ್, MV ಪದ್ಮಾ, ಇಮ್ತಿಯಾಜ್ ಸೇರಿದಂತೆ ಇತರರು ಹಾಜರಿದ್ದರು. ಮೈಸೂರಿನ ರಮೇಶ್ ಬಾಬು ಅವರು ಮಿಮಿಕ್ರಿ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಎಷ್ಟೇ ಜನ್ಮ ಬರಲಿ ಎಲ್ರಿಗೂ ಒಳ್ಳೇದಾಗ್ಲಮ್ಮ, ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ಚಿನ್ನ, ಐ ಲವ್ ಯು ಚಿನ್ನ, ಐ ಲವ್ ಯು, ಐ ಲವ್ ಯು.
హలో హలో ఎక్స్క్యూజ్ మీ ప్లీజ్ ಸೋನ್ಗೆ ತಾಚು ತಿರುಪತಿಗೆ ಲಡ್ಡು ಈ ಬಾರ್ಡರ್ ದಾಟಿ ನಾನು ಬರಲ್ಲ ನೀವು ಬರಬಾರ್ದು ನೀವು ಅಲ್ಲಿಂದನೇ ಚಪ್ಪಾಳೆ ಹೊಡಿಬೇಕು ನಾನು ಇಲ್ಲಿಂದನೇ ಚಪ್ಪಾಳೆ ಶಬ್ದ ಕೇಳಿಸ್ಕೊಂಡ್ಬಿಡ್ತೀನಿ ಗೊತ್ತಲ್ಲ ಇದು ತೋಳಲ್ಲಮ್ಮ ತೊಳೆ ಎಕ್ಸ್ಕ್ಯೂಸ್ ಮಿ ಪ್ಲೀಸ್ ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘ ಮಂಡ್ಯ ಹಾಗೂ ರಾಜ್ಯ ಒಕ್ಕಲಿಗ ಸೇವಾ ಟ್ರಸ್ಟ್ ಸಂಯುಕ್ತಾಶ್ರಯದಲ್ಲಿ ಸಂಕ್ರಾಂತಿ ಸುಗ್ಗಿ ಹಬ್ಬ ಹಾಗೂ ಯುಗಯೋಗಿ ಪದ್ಮಭೂಷಣ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ 80ನೇ ವರ್ಷದ ಜಯಂತ್ಯೋತ್ಸವ ಮಂಡ್ಯ ನಗರದ ಕಲ್ಲಹಳ್ಳಿಯ ನಾಗಸಿರಿ ಕಲ್ಯಾಣ ಮಂಟಪದಲ್ಲಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಕೆಂಗೇರಿ ವಿಶ್ವಮಾನವ ಒಕ್ಕಲಿಗರ ಮಠದ ಮಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ 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 ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಯವರು ನೆರವೇರಿಸಿದರು. ನಂತರ ಆಶೀರ್ವಚನ ನೀಡುತ್ತಾ ಮಾತನಾಡಿದ ಅವರು, ಇಂದಿನ ದಿನದಲ್ಲಿ ರಾಶಿ ಪೂಜೆ, ಸುಗ್ಗಿ ಸಂಭ್ರಮ ಕಟ್ಟಡಗಳಲ್ಲಿ ನಡೆಯುತ್ತಿರಲಿಲ್ಲ, ಕಣಗಳಲ್ಲಿ ನಡೀತಾ ಇತ್ತು. ರಾಗಿ, ಭತ್ತ, ಉರುಳಿ, ಅವರೆಕಾಳು ಹೀಗೆ ಸುಗ್ಗಿ ಸಂಸ್ಕೃತಿ ಮುಗಿಯುವಷ್ಟರಲ್ಲಿ ಊರಿನ ಹಬ್ಬ ಬರ್ತಾ ಇತ್ತು. ಅಂತಹ ಅದ್ಭುತವಾದ ಜೀವನವನ್ನ ನಾವು ಇಂದು ಮರೆತಿದ್ದೇವೆ ಎಂದರು. ನಾವೆಲ್ಲ ಹಿಂದಿನ ಜೀವನದ ನೆನಪನ್ನು ಮಾಡಿಕೊಂಡ್ರೆ ಈ ರಾಶಿ ಪೂಜೆ, ಸುಗ್ಗಿ ಸಂಭ್ರಮ ಅನ್ನೋದು ಕಟ್ಟಡದ ಒಳಗಡೆ ನಡೀತಾ ಇರಲಿಲ್ಲ. ಕೆಲವು ಅನುಭವ ಇರುತ್ತೆ. ಕಟ್ಟಡದ ಒಳಗಡೆ ಈಗ ಸುಗ್ಗಿ ಸಂಭ್ರಮ ನಡೀತಿರ್ಲಿಲ್ಲ. ಕಣದಲ್ಲಿ ನಮ್ಮ ತಮ್ಮ ಹೇಳಿದ್ರು, ಕಣದಲ್ಲಿ ನಡೀತಾ ಇತ್ತು. ರಾಗಿ ಕಣ, ಭತ್ತದ ಕಣ ಎಲ್ಲ ಮಾಡ್ತಾ ಇದ್ವಿ ಒಂದೇ ಕಣದಲ್ಲಿ. ಫಸ್ಟ್ ಭತ್ತ ಹೊಡ್ಕೊತಿದ್ವಿ, ಆಮೇಲೆ ರಾಗಿ ಮಾಡ್ತಾ ಇದ್ವಿ, ರಾಗಿ ಬೆಳಿತಾ ಇದ್ವಿ, ಆಮೇಲೆ ಹುರುಳಿಕಾಳು, ಅವರೆಕಾಳು, ಅರಳು ಎಲ್ಲ ಮಾಡಿ ಎಲ್ಲ ಈ ಸುಗ್ಗಿ ಸಂಸ್ಕೃತಿನ ಮುಗಿಸೋಷ್ಟಕ್ಕೆ ಮೋಸ್ಟ್ಲಿ ಊರ ಹಬ್ಬ ಬಂದ್ಬಿಡೋದು. ಊರ ಹಬ್ಬ ಅಂದ್ರೆ ಯಾವುದೇ ಗ್ರಾಮದಲ್ಲಿ ತಾವು ಬೆಳೆದಂತ ರಾಗಿ, ಭತ್ತ, ಹುರುಳಿಕಾಳು, ಅವರೆಕಾಳು, ತರಣಿಕಾಳು, ಅರಳು, ನಾವೆಲ್ಲ ಅರಳು ಕೂಡ ಬೆಳಿತಿದ್ವಿ. ತಲೆಗೆ ಎಣ್ಣೆ ಬೇಯಿಸ್ಕೋಬೇಕು ಅಂತ ಹೇಳಿ ನಮ್ಮ ತಾಯಿ ಅರಳನ್ನ ಮಾರ್ಚ್, ಏಪ್ರಿಲ್, ಯುಗಾದಿ ಬರೋ ಮುಂಚೆ ಚೆನ್ನಾಗಿ ಬೇಯಿಸಿ ಒಂದು 5-6 ಲೀಟರ್ ಸೇರು, ಸೇರಲ್ಲಿ ಎಣ್ಣೆ ಬಡಿಸಿ ದೊಡ್ಡ ಮಗಳಿಗೆ 1-2 ಸೇರು, ಎಣ್ಣೆ ಮಗಳಿಗೆ 1-2 ಸೇರು, ನಮಗೆ ಎಂತ 3 ಸೇರು ಎಣ್ಣೆ ಇಟ್ಕೊತಿದ್ರು. ಎಷ್ಟು ಅದ್ಭುತವಾದಂತ ಒಂದು ಜೀವನ ಗೊತ್ತಾದ್ರು. ಎಲ್ಲ ಮರ್ತ್ಬಿಟ್ಟಿದ್ವಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷರಾದ ಕೆಸಿ ರವೀಂದ್ರ, ಇತ್ತೀಚಿನ ದಿನಗಳಲ್ಲಿ ಸುಗ್ಗಿ ಹಬ್ಬವನ್ನು ನಮ್ಮ ಮುಂದಿನ ತಲೆಮಾರಿನ ಮಕ್ಕಳಿಗೆ ಚಿತ್ರದ ಮೂಲಕ ತೋರಿಸುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಎಂದರು. ಆದ್ದರಿಂದ ಜನರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಸಂಕ್ರಾಂತಿ ಸುಗ್ಗಿ ಹಬ್ಬ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಎಂದು ತಿಳಿಸಿದರು. ನಮ್ಮ ಜನಗಳಿಗೆ ಈ ಒಂದು ಮೆಸೇಜ್ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರನೇ ಸುಗ್ಗಿ ಹಬ್ಬ ಮಾಡಿದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಸುಗ್ಗಿ ಅನ್ನೋದು ಮುಂದಿನ ದಿನಗಳಲ್ಲಿ ನಾವು ಎತ್ತು ಹಸು ಎಲ್ಲನೇ ನಮ್ಮ ಮಕ್ಕಳುಗಳಿಗೆ ಮತ್ತೆ ಇಲ್ಲ ಅವ್ರ ಮಕ್ಕಳುಗಳಿಗೆ ಫೋಟೋದಲ್ಲಿ ನೋಡಿ ತೋರಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ನಮ್ಮೂರಲ್ಲಿ ಸಂಕ್ರಾಂತಿ ಅಂತಂದ್ರೆ ಒಂದು 500 ಜೊತೆ ಎತ್ತುಗಳು ಕಿತಾಯಿಸ್ತಕ್ಕಂಥ ಪರಿಸ್ಥಿತಿ ಇದು ಇತ್ತು ಹಿಂದಿನ ದಿನಗಳಲ್ಲಿ. ಈಗ ಆಲ್ರೆಡಿ 10-15 ಏರ್ಗಳಿದೆ, ಒಂದು 10-15 ಇಲಾಖೆ ಇದೆ. ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದರೆ ಯಾರೋ ಮಾರೋರು ಮಾರ್ತಾರೆ, ಕಡಿಯೋರು ಕಡಿತಾರೆ, ತಿನ್ನೋರು ತಿಂತಾರೆ ಅನ್ನೋ ಸ್ಥಿತಿ ಹೊರಟೋಗುತ್ತೆ. ಹಿಂಗಾಗಬಾರ್ದು, ಎಲ್ಲರಿಗೂ ಅದ್ರ ಬಗ್ಗೆ ಅರಿವಿರಲಿ ಅನ್ನೋದಕ್ಕೋಸ್ಕರ ಈ ಸುಗ್ಗಿ ಹಬ್ಬ ಆಚರಣೆ ಮಾಡಬೇಕು ಅಂತ ನಾವು ಅದು ಅನ್ಕೊಳ್ತೀವಿ. ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಮಹಿಳಾ ಜಿಲ್ಲಾಧ್ಯಕ್ಷರಾದ ಸಿಜೆ ಸುಜಾತ ಕೃಷ್ಣ ಮಾತನಾಡಿ, ನಾಗಣ್ಣ ಬಾಣಸವಾಡಿ ಅವರು ಕಟ್ಟಿದ ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಸದೃಢವಾಗಿದೆ. ಆದರೂ ಸಹ ಇನ್ನೂ ಹೆಚ್ಚು ನಮ್ಮ ಸಂಘಟನೆ ಹೋರಾಟದ ಮನೋಭಾವನೆಯನ್ನ ಬಲಪಡಿಸಬೇಕು ಎಂದು ಹೇಳಿದರು. ಸಂಘಟನೆಯನ್ನ ನಾಗಣ್ಣ ಬಾಣಸವಾಡಿಯವರು ನಮ್ಮನ್ನ ಆಯ್ಕೆ ಮಾಡಿ ನಮಗೆಲ್ಲ ಒಂದು ಅಧಿಕಾರ ಕೊಟ್ಟು ಅವರು ಇವತ್ತು ಇಲ್ಲದೆ ಇರ್ಬೋದು. ಆದರೆ ಅವ್ರು ಏನು ಸಂಘಟನೆ ಕಟ್ಟಿದ್ದಾರೆ, ಅವ್ರು ಬರೀ ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ನೀವು ಯಾವ ಜಿಲ್ಲೆಗೆ ಹೋದ್ರು ನಾಗಣ್ಣ ಅವರ ಹೆಸರನ್ನ ಹೇಳ್ತಾರೆ. ಮತ್ತು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಅಂತಂದರೆ ನಿಮ್ಗೆ ಯಾವ ಜಿಲ್ಲೆ, ನಮ್ಮ ರಾಜ್ಯದಲ್ಲಿ ಯಾವ ಜಿಲ್ಲೆಗೆ ಹೋದ್ರೂ ನಿಮಗೆ ನಮ್ಮ ಸಂಘ ಸಿಗುತ್ತೆ. ಅದು ಮಹಿಳಾ ಘಟಕನೂ ಇದೆ, ಪುರುಷ ಘಟಕನೂ ಇದೆ. ಹಾಗಾಗಿ ನಮ್ಮ ಸಂಘಟನೆ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಆದರೆ ಸಂಘಟನೆಯನ್ನು ಇನ್ನೂ ನಾವು ಹೆಚ್ಚಾಗಿ ಮಾಡಬೇಕು, ಸಂಘಟಿತರಾಗಬೇಕು ಮತ್ತು ಹೋರಾಟದ ಮನೋಭಾವನೆಯನ್ನು ಅಳವಡಿಸ್ಕೋಬೇಕು. ಮತ್ತು ಈ ಕಬ್ಬಣ ಹೇಗೆ ತುಕ್ಕು ಹಿಡಿದು ತಂತಾನೆ ಆಳೋದ್ರೆ ಹಾಗೆ ನಾವು ಸೋಮಾರಿತನ ಮತ್ತು ಹಸುವೆ ಬಿಟ್ಟರೆ ನಮ್ಮ ಜನರು ಚೆನ್ನಾಗಿ ಮೇಲೋಗ್ತೀವಿ, ಬೆಳಿತೀವಿ. ಜಿಲ್ಲಾ ಒಕ್ಕಲಿಗರ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಸಿ ತಮ್ಮಯ್ಯ ಮಾತನಾಡಿ, ರೈತರು ಈ ಹಿಂದೆ ಇದ್ದ ರೀತಿ ರಾಶಿ ಪೂಜೆ, ಕಣಪೂಜೆ ಮಾಡಿ ಅಂತ ಸಲಹೆ ನೀಡಿದ್ರು. ನಾವು ಕಣದಲ್ಲಿ ಬಹಳ ಅದೇ ದೇವರು ಅನ್ನೋ ಮಟ್ಟದಲ್ಲಿ ಕಣದಲ್ಲಿ ಚಪ್ಪಲಿ ಹಾಕೊಂಡು ಹೋಗ್ತಿರಲಿಲ್ಲ. ಯಾರು ಒಳಗಡೆ ಕಣದೊಳಗೆ ಹೋಗ್ಬೇಕಾದ್ರೆ ಕೈಕಾಲು ತೊಳ್ಕೊಂಡು ಹೋಗಿ ಚಪ್ಪಲಿ ಹೊರಗಡೆ ಬಿಟ್ಟು ಮಾಡ್ತಿದ್ರು. ಇವತ್ತು ಎಲ್ಲೂ ಇಲ್ಲ, ಕಣ ಎಲ್ಲೂ ಇಲ್ಲ. ಸುಮಾರು ಜನಪ್ರತಿನಿಧಿಗಳು ಕೂಡ
ಸರ್ಕಾರದವರು ಕೂಡ ಅಧಿಕಾರಿಗಳು ಕೂಡ ಅದ್ರ ಬಗ್ಗೆ ಕ್ರಮ ತಗೊಂಡು ರಸ್ತೆಗೆ ಹಾಕ್ತಾರೆ ನೋಡಿ. ಎಲ್ಲ ಹುಲ್ಲುಗಳೆಲ್ಲ ರಾಗಿ ಹುಲ್ಲು, ಭತ್ತದ ಹುಲ್ಲು, ಉರುಳಿ ಎಲ್ಲ ತಗೊಂಡು ರಸ್ತೆಗೆ ಹಾಕಿ ಅದನ್ನು ಅಸಹ್ಯ ಪಟ್ಟು ನಾವೇನು ನಮ್ಮ ಸಮಾಜದವರು ರೈತರು ದಯಮಾಡಿ ಕಣವನ್ನು ಮಾಡಿ ಹಿಂದೆ ಏನು ಅದನ್ನು ಉಳಿಸ್ಕೊಂಡ್ಬಂದಿರೋ ರಾಜ್ಯ ಪೂಜೆ ಮಾಡೋದು, ಕಣ ಪೂಜೆ ಮಾಡೋದು, ಬೇಟಿ ಪೂಜೆ ಮಾಡೋದು ಮಾಡೋದು. ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯ ಕಾರ್ಯದರ್ಶಿ ನಲಿ ಕೃಷ್ಣ ಮಾತನಾಡಿ, ನಿರಂತರವಾಗಿ 10 ವರ್ಷಗಳಿಂದ ಸುಗ್ಗಿ ಸಂಭ್ರಮವನ್ನ ನಡೆಸ್ತಾ ಇದ್ದೇವೆ ಅಂತ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಒಕ್ಕಲಿಗರ ಸೇವಾ ಟ್ರಸ್ಟ್ ಮತ್ತು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಕಳೆದ 10 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಬಂದಿದೆ. ಅದಕ್ಕೆ ಶ್ರೀಮಠ ಕೂಡ ಬೆನ್ನೆಲುಬಾಗಿ ನಿಂತಿರೋದು ಇದಕ್ಕೆ ಒಂದು ಶಕ್ತಿಯನ್ನು ತಂದುಕೊಟ್ಟಿದೆ ಅನ್ನೋ ಮಾತನ್ನು ಹೇಳ್ತಾ, ಈಗೇನು ಶ್ರೀ 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 ನಿಶಾನಂದ ಮಹಾಸ್ವಾಮಿಯವರು ಕೂಡ ಈ ಒಂದು ಆಧ್ಯಾತ್ಮಿಕ ಕ್ಷೇತ್ರವನ್ನು ಪ್ರವೇಶ ಮಾಡಿದ್ದರಿಂದ ನಮ್ಮ ಈ ಒಂದು 2 ಸಂಘಗಳಿಗೆ ಒಂದು ದೊಡ್ಡ ಬಲ ಬಂದಿದೆ ಮತ್ತು ಒಂದು ದೊಡ್ಡ ಆಧ್ಯಾತ್ಮಿಕ ಮಾರ್ಗದರ್ಶನ ಸಿಗ್ತದೆ ಅಂತ ನಾವು ಆ ಸಂಘದವರು ಭಾವನೆಯನ್ನು ಮಾಡ್ತಾ, ಇದೇ ಸಂದರ್ಭದಲ್ಲಿ PLD ಬ್ಯಾಂಕ್ ಅಧ್ಯಕ್ಷ ಶಿವಲಿಂಗೇಗೌಡ ಬೋರೇಗೌಡ, ಗಂಗಾಧರ್ ಮತ್ತು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ನವೀನ್ ಕುಮಾರ್ ಅವರಿಗೆ ಅಭಿನಂದಿಸಿದರು. ಅಭಿನಂದನೆ ಸ್ವೀಕರಿಸಿದ ನವೀನ್ ಕುಮಾರ್ ಹಾಗೂ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಮಂಡ್ಯ ತಾಲೂಕು ಅಧ್ಯಕ್ಷರಾದ ಬೋರೇಗೌಡ ಆಶಯ ನುಡಿಗಳನ್ನಾಡಿದರು. ಮತ್ತೆ ಸ್ವಾಮೀಜಿ ಬಗ್ಗೆ ಕೃಷ್ಣರವರು ವಿಶೇಷವಾಗಿ ಮತ್ತೆ ಎಲ್ಲರೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಗುರುಗಳಾದಂತಹ ನಿಶ್ಚಲಾನಂದ ಸ್ವಾಮಿಯವರು ಕೂಡ ಇನ್ನು ಒಕ್ಕಲುತನ ಮತ್ತೆ ಎಲ್ಲರೂ ಅಲ್ಲಿ ವಿಚಾರನೇ ಇಲ್ಲ. ಎಲ್ಲ ನಮ್ಮ ಲಂಡನ್ಗೆ ಹೋಗೋದು, ಜರ್ಮನಿಗೆ ಹೋಗೋದು, ನಮ್ಮ ಮಕ್ಕಳುಗಳೆಲ್ಲ ಹೋಗ್ಬಿಟ್ಟು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ ಹೋಗ್ಬಾರ್ದು ಅಂತೆಲ್ಲ ಹೋಗ್ಬೇಕು, ಬಟ್ ಹಳ್ಳಿ ಸೊಗನ ಮರ್ತು ಬಿಡ್ತಾ ಇದ್ದಾರೆ ಅಂತೇಳಿ ಪ್ರತಿ ವರ್ಷವೂ ನಮ್ಮ ಹಳ್ಳಿಯ ಚಟುವಟಿಕೆಗಳು, ನಮ್ಮ ಒಕ್ಕಲಿಗರ ಬಾಂಧವ್ಯದ ಚಟುವಟಿಕೆಗಳನ್ನ ನಾವು ತೋರಿಸ್ಬೇಕು, ಜಾಮಿಸ್ಬೇಕು. ಇದೇ ಸಂದರ್ಭದಲ್ಲಿ ಮಂತ್ರ ಮಾಂಗಲ್ಯ ಮೂಲಕ ಸರಳ ವಿವಾಹ ಮಾಡ್ತೇವೆ ಅಂತ ಕಾರ್ಯಕ್ರಮದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಆದರ್ಶಗಳನ್ನು ಹಾಗೂ ವಿಶ್ವಮಾನವ ಸಂದೇಶವನ್ನು ನಮ್ಮ ಬದುಕಿನಲ್ಲಿ ಆಚರಿಸಲು ಅನುಷ್ಠಾನಗೊಳ್ಳುವವರು ರೈತ ಸಮುದಾಯದ ಕುಟುಂಬಗಳಿಗೆ ಆಗುತ್ತಿದ್ದ ಆರ್ಥಿಕ ಹೊರೆಯನ್ನು ತಪ್ಪಿಸಲು, ಮೌಢ್ಯತೆಯನ್ನು ಹೋಗಲಾಡಿಸಲು ನೀಡಿದ ಮಂತ್ರ ಮಾಂಗಲ್ಯ ಪದ್ಧತಿಯ ಅನುಷ್ಠಾನಕ್ಕೆ ವೈಯಕ್ತಿಕವಾಗಿ, ಕೌಟುಂಬಿಕವಾಗಿ, ಸಾಮುದಾಯಿಕವಾಗಿ ಸಮಾಜದ ಎಲ್ಲರನ್ನು ಪ್ರೇರೇಪಿಸಲು ಶಪಥ ಮಾಡುತ್ತೇವೆ. ಜಾನಪದ ಕಲಾವಿದ ಹಾಗೂ ತಾಲೂಕು ಸಂಘಟಕರಾದ ಮಂಜೇಶ್ ಅವರು ಹಾಡಿ ರಂಜಿಸಿದರು. ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷರಾದ ಜ್ಯೋತಿ ನಾಗಣ್ಣ ಬಾಣಸವಾಡಿ, ರಾಜ್ಯ ಉಪಾಧ್ಯಕ್ಷರಾದ ಎಲ್ ಕೃಷ್ಣ, ಮದ್ದೂರು ತಾಲೂಕು ಅಧ್ಯಕ್ಷರಾದ ಶಿವಲಿಂಗೇಗೌಡ, ಬಿಆರ್ ಕೃಷ್ಣೇಗೌಡ, ಎಂಎನ್ ಶಿವರಾಮ್, ನಾಗಲಿಂಗಪ್ಪ, ಹಲಗೂರು ಕುಮಾರ್, ವಸಂತ, ಅಶೋಕ್ ಕುಮಾರ್ ಸೇರಿದಂತೆ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಹಾಗೂ ರಾಜ್ಯ ಒಕ್ಕಲಿಗ ಸೇವಾ ಟ್ರಸ್ಟ್ ಪದಾಧಿಕಾರಿಗಳು ಹಾಜರಿದ್ದರು. ಜನವರಿ 26 ದೇಶದ ಸಂವಿಧಾನ ಅಸ್ತಿತ್ವಕ್ಕೆ ಬಂದ ದಿನವಾಗಿದ್ದು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಜೆಡಿಎಸ್ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ನೇತೃತ್ವದಲ್ಲಿ ಜೆಡಿಎಸ್ ಬಿಜೆಪಿ ಮುಖಂಡರು ಮಾಲಾರ್ಪಣೆ ಮಾಡಿದರು. ಅಂಬೇಡ್ಕರ್ಗೆ ಜೆಡಿಎಸ್ ಪಕ್ಷಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ನಂತರ ಮಾತನಾಡಿದ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ, ಈ ದೇಶದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು 1949ರಲ್ಲಿ ಸಂವಿಧಾನ ಅರ್ಪಣೆ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಹಲವಾರು ರೀತಿಯ ಕಾನೂನುಗಳನ್ನು ರಚನೆ ಮಾಡಿ ಈ ದೇಶ ಕಾನೂನಿನ ಮೇಲೆ ನಡಿಬೇಕು ಎಂದು
ಬುನಾದಿ ಹಾಕಿಕೊಟ್ಟ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ನೆನೆಯಬೇಕು ಎಂದು ಹೇಳಿದರು. 26 ಜನವರಿ 1950ರಂದು ಸಂವಿಧಾನವನ್ನು ಸ್ಥಾಪನೆ ಮಾಡಲಾಗಿದ್ದು, ಇದರ ಗೌರವಾರ್ಥವಾಗಿ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇರುವುದು ಹೆಮ್ಮೆಯ ವಿಷಯವಾಗಿದೆ. ಜಾತ್ಯತೀತವಾಗಿ ಈ ರಾಷ್ಟ್ರವನ್ನ ಕಟ್ಟಬೇಕೆಂದು ಬಾಬಾ ಸಾಹೇಬ್ ಮತ್ತು ಗಾಂಧೀಜಿಯ ಕನಸು ಕಂಡಿದ್ರು. ಆ ಕನಸನ್ನ ನನಸು ಮಾಡುವ ಹಾದಿಯಲ್ಲಿ ನಾವೆಲ್ಲರೂ ಸಾಗಬೇಕಾಗುವ ಅನಿವಾರ್ಯತೆ ನಮ್ಮ ಮುಂದೆ ಇದೆ ಎಂದರು. 26 ಗಣರಾಜ್ಯೋತ್ಸವ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949ರಲ್ಲಿ ಸಂವಿಧಾನವನ್ನು ಅರ್ಪಣೆ ಮಾಡಿ ದೇಶಕ್ಕೆ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಹಲವಾರು ರೀತಿಯಲ್ಲಿ ಕಾನೂನುಗಳನ್ನು ರಚನೆ ಮಾಡಿ ಈ ದೇಶ ಈ ಕಾನೂನಿನ ಮೇಲೆ ನಡಿಬೇಕು ಅಂತೇಳಿ ಬುನಾದಿಯನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇವತ್ತು ನಾವೆಲ್ಲ ನೆನೆಸ್ಕೊಳ್ಬೇಕಾಗಿದೆ. ಈ ಸಂದರ್ಭದಲ್ಲಿ ಇವತ್ತು ದೇಶ ಏನು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಿದೆ, ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಅನ್ನಿಸ್ತದೆ. ಜಾತ್ಯತೀತವಾಗಿ ರಾಷ್ಟ್ರವನ್ನು ಕಟ್ಟಬೇಕು ಅಂತ ಹೇಳಿ ಬಾಬಾ ಸಾಹೇಬರು ಮತ್ತು ಗಾಂಧೀಜಿಯವರು ಏನು ಕನಸನ್ನು ಕಂಡಿದ್ರು, ಆ ಕನಸನ್ನು ನನಸು ಮಾಡತಕ್ಕಂಥ ಹಾದಿನಲ್ಲಿ ನಾವೆಲ್ಲರೂ ಕೂಡ ಸಾಗಬೇಕಾದಂಥ ಅನಿವಾರ್ಯತೆ ಇವತ್ತು ನಮ್ಮ ಮುಂದೆ ಇದೆ. ನಾವು ಗಣರಾಜ್ಯೋತ್ಸವವನ್ನು ಆಚರಿಸೋದ್ರ ಜೊತೆಗೆ, ಸ್ವತಂತ್ರ ದಿನಾಚರಣೆಯನ್ನು ಆಚರಿಸೋದ್ರ ಜೊತೆಗೆ ಇವತ್ತು ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವಂಥ ಸಂದರ್ಭದಲ್ಲಿ ಇವತ್ತು ನಾವು ಈ ದೇಶದ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡು ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ನರೇಂದ್ರ ಮೋದಿಜಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 5 ತೀರ್ಥ ಸ್ಥಳಗಳನ್ನು ಇವತ್ತು ಅಭಿವೃದ್ಧಿಪಡಿಸಿದ್ದಾರೆ. ನಿಜವಾಗ್ಲೂ ಕೂಡ ಹೆಮ್ಮೆಯ ವಿಷಯ. ಸ್ವತಂತ್ರ ಬಂದು 76-77 ವರ್ಷ ಆದರೂ ಕೂಡ ಕಾಂಗ್ರೆಸ್ಸು ಅದರಲ್ಲಿ 60 ವರ್ಷ ಈ ದೇಶ ಆಳಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಬರೆದಂಥ ಮಹಾತ್ಮನಿಗೆ ಭಾರತ ರತ್ನ ಕೊಡಲಿಲ್ಲ. ಜೊತೆಗೆ ಅವರು ಬದುಕಿದಂಥ, ವಿದ್ಯಾಭ್ಯಾಸ ಮಾಡಿದಂಥ, ಹುಟ್ಟಿದಂಥ ಸ್ಥಳಗಳನ್ನು ಗಮನ ಹರಿಸಲಿಲ್ಲ. ಇವೆಲ್ಲವನ್ನೂ ಕೂಡ ದತ್ತು ಪಡ್ಕೊಂಡು ಇವತ್ತು ಅದನ್ನೆಲ್ಲವನ್ನು ಕೂಡ ಸ್ಮಾರಕವಾಗಿ ನಿರ್ಮಾಣ ಮಾಡೋದ್ರ ಮುಖಾಂತರ ನರೇಂದ್ರ ಮೋದಿಜಿಯವರು ಈ ದೇಶದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಸೂಚಿಸ್ತಕ್ಕಂಥ ಕೆಲಸವನ್ನು 5 ತೀರ್ಥ ಸ್ಥಳಗಳನ್ನು ಅಭಿವೃದ್ಧಿಪಡಿಸುವುದರ ಮುಖಾಂತರ ಅವ್ರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ ನರೇಂದ್ರ ಮೋದಿಜಿಯವರು. ಅದರ ಜೊತೆಗೆ ಇವತ್ತು ಈ ಸ್ವತಂತ್ರ ಭಾರತದಲ್ಲಿ ಒಂದು ಕಡೆ ಅಂಬೇಡ್ಕರ್ ಜಿಯವರು ನಮ್ಮ ದೇಶಕ್ಕೆ ಇಂಥ ಜಾತ್ಯತೀತವಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸಂವಿಧಾನವನ್ನು ಬರೀದೇ ಹೋಗಿದ್ದರೆ ನನ್ನಂಥ ಹಿಂದುಳಿದವರಲ್ಲಿ ಹಿಂದುಳಿದ ವ್ಯಕ್ತಿ ಈ ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ನರೇಂದ್ರ ಮೋದಿಜಿಯವರು ಹೇಳಿದ್ದಾರೆ. ಹೊಲ ಉಳ್ತಕ್ಕಂಥ ರೈತನ ಮಗ ನಾನು ಈ ದೇಶವನ್ನು ಆಳಿದ್ದೀನಿ ಅಂದರೆ ಇದಕ್ಕೆ ಅಂಬೇಡ್ಕರ್ ಕಾರಣ ಅಂತೇಳಿ ದೇವೇಗೌಡಜಿಯವರು ಕೂಡ ಹೇಳಿದ್ದಾರೆ. ಹಾಗಾಗಿ ಇವತ್ತೇನು ಕುಮಾರಸ್ವಾಮಿ ಅವರಾಗಲಿ, SM ಕೃಷ್ಣ ಅವರಾಗಲಿ ಅಥವಾ ಯಾರೇ ಆಗಲಿ ಈ ದೇಶದಲ್ಲಿ ಏನು ಇವತ್ತು ಶೂದ್ರ ವರ್ಗ ಇದೆ, ಆ ಶೂದ್ರ ವರ್ಗ ಇವತ್ತು ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಆಗಲಿಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ. ಈ ಸಂದರ್ಭದಲ್ಲಿ ಬಾಬಾ ಸಾಹೇಬನ್ನ ನೆನೆಸ್ತಕ್ಕಂಥ ದಿನ ಇದು, ಗಣರಾಜ್ಯೋತ್ಸವ ಅಂತಕ್ಕಂಥ ಸಂದರ್ಭವನ್ನು ಹೇಳ್ತಾ ಎಲ್ಲರಿಗೂ ಕೂಡ ಮಂಡ್ಯ ಜಿಲ್ಲೆಯ ಜನತೆಗೆ ಶುಭವನ್ನು ಕೋರ್ಲಿಕ್ಕೆ. ಈ ಸಂದರ್ಭದಲ್ಲಿ ಜಿಲ್ಲಾ ಜೆಡಿಎಸ್ ಪರಿಶಿಷ್ಟ ಜಾತಿ ವಿಭಾಗ ಜಿಲ್ಲಾಧ್ಯಕ್ಷ ಹಾಗೂ ದಿಶಾ ಸಮಿತಿ ಜಿಲ್ಲಾ ಸದಸ್ಯ ಸಾತನೂರು ST ಜಯರಾಮ್, ಮುಖಂಡರಾದ BR ರಾಮಚಂದ್ರು, ಶಂಕರ್, ಮನ್ಮೂಲ್ ನಿರ್ದೇಶಕಿ ರೂಪಾ, ಜೆಡಿಎಸ್ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷ ಮೊಹಮ್ಮದ್, ಸಾತನೂರು ವೇಣುಗೋಪಾಲ್ ಸೇರಿದಂತೆ ಜೆಡಿಎಸ್ ಬಿಜೆಪಿ ಮುಖಂಡರು ಹಾಜರಿದ್ದರು. ಮಂಡ್ಯ ನಗರದಲ್ಲಿರುವ ಮಂಡ್ಯ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಮಂಡ್ಯ ನಾಗರಿಕ ಅಭಿನಂದನಾ ಸಮಿತಿ ಮತ್ತು ನೆಲಯೋಗಿ ಸಮಾಜ ಸೇವಾ ಟ್ರಸ್ಟ್ ಸಹಯೋಗದಲ್ಲಿ ನಡೆದ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಶ್ರಮಿಸಿದವರಿಗೆ ಅಭಿನಂದನಾ ಸಮಾರಂಭ ಯಶಸ್ವಿಯಾಗಿ ಆಯೋಜನೆಗೊಂಡಿತು. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಮಠಾಧಿಪತಿ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ವಹಿಸಿದರು. ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಗುರು ಚನ್ನಬಸಪ್ಪ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ವಾಗ್ಮಿ ಪ್ರೊಫೆಸರ್ ಕೃಷ್ಣೇಗೌಡ ಅಭಿನಂದನಾ ಭಾಷಣ ನೀಡಿದರು. ಕೃಷಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎನ್. ಚಲುವರಾಯಸ್ವಾಮಿ ಮತ್ತು ಪತ್ನಿ ಧನಲಕ್ಷ್ಮಿ ಅವರನ್ನು ಅಭಿನಂದಿಸಿ
ಬೆಳ್ಳಿ ನೇಗಿಲನ್ನು ನೀಡಿ ಗೌರವಿಸಲಾಯಿತು. ವಿವಿಧ ಸಮಿತಿಗಳ ಅಧ್ಯಕ್ಷರಾಗಿದ್ದ ಶಾಸಕರನ್ನ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ಸಮಿತಿ ವತಿಯಿಂದ ಅಭಿನಂದಿಸಲಾಯಿತು. ಕಸಾಪ ಜಿಲ್ಲಾ ಸಂಚಾಲಕಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರನ್ನ ಗೌರವಿಸಲಾಯಿತು. ನಂತರ ಖ್ಯಾತ ಗಾಯಕರಾದ ಹೇಮಂತ್, ಶಮಿತಾ ಮಲ್ನಾಡ್ ಮತ್ತು ಹರ್ಷ ತಂಡದಿಂದ ರಸಸಂಜೆ ಕಾರ್ಯಕ್ರಮವೂ ನಡೆಯಿತು. ಶಾಸಕರಾದ ನರೇಂದ್ರ ಸ್ವಾಮಿ, ರಮೇಶ್ ಬಂಡಿಸಿದ್ದೇಗೌಡ, ಗಣಿಗ ರವಿಕುಮಾರ್, ದರ್ಶನ್ ಪುಟ್ಟಣ್ಣಯ್ಯ, ಕದಲೂರು ಉದಯ್, ದಿನೇಶ್ ಕುಳಿಗೌಡ, ಮಧುಜಿ ಮಾದೇಗೌಡ, ವಿವೇಕಾನಂದ, ಡಿಸಿ ಡಾಕ್ಟರ್ ಕುಮಾರ, ಜಿಲ್ಲಾ ಪಂಚಾಯತ್ ಸಿಒ ಶೇಖ್ ತನ್ವೀರ್ ಆಸಿಫ್, ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ, ಮಂಡ್ಯ ನಾಗರಿಕ ಅಭಿನಂದನಾ ಸಮಿತಿ ಅಧ್ಯಕ್ಷ ಎಚ್ಪಿ ರಾಮು, ಪದಾಧಿಕಾರಿಗಳಾದ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ತ್ಯಾಗರಾಜು, ಹನಕೆರೆ ಶಶಿಧರ್, ನೇಗಿಲ ಯೋಗಿ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ರವಿಕುಮಾರ್, ಜಿಲ್ಲಾಧ್ಯಕ್ಷ ಎಸಿ ರಮೇಶ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕಂಬದಹಳ್ಳಿ ಪುಟ್ಟಸ್ವಾಮಿ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ತಗಳಿ ವೆಂಕಟೇಶ್, ಸುರೇಶ್ ಕಂಠಿ, ನಗರಸಭಾ ಸದಸ್ಯ ಶ್ರೀಧರ್ ಮತ್ತಿತರರು ಹಾಜರಿದ್ದರು. ಡಿಸೆಂಬರ್ 2024ರಿಂದ ಡಿಸೆಂಬರ್ 2025ರವರೆಗೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಾಬ್ದಿ ವರ್ಷವನ್ನು ಇಡೀ ದೇಶದಲ್ಲಿ ಆಚರಣೆ ಮಾಡುವುದಕ್ಕೆ ಬಿಜೆಪಿ ರಾಷ್ಟ್ರೀಯ ನಾಯಕತ್ವ ನಿರ್ಧರಿಸಿದ್ದು, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಅಂತ ಬಿಜೆಪಿ ಮೈಸೂರು ವಿಭಾಗೀಯ ಮುಖಂಡ ಸಂಚಾಲಕ ಎನ್ವಿ ಪಣೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಡಿಸೆಂಬರ್ 25ರಂದು ವಾಜಪೇಯಿ ಅವರ ಜನ್ಮದಿನವನ್ನು ಸುಶಾಸನ ದಿನವಾಗಿ ಆಚರಿಸಿದ್ದು, ಮುಂದಿನ ಡಿಸೆಂಬರ್ 25ರಂದು ದೇಶದ ಎಲ್ಲ ಬೂತ್ಗಳಲ್ಲಿ ಸುಶಾಸನ ದಿನ ಆಚರಿಸಲು ನಿರ್ಧರಿಸಿದ್ದು, ರಾಜ್ಯ 25,000 ಬೂತ್ಗಳಲ್ಲಿ ಸುಶಾಸನ ದಿನವನ್ನು ಆಚರಿಸಲು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಎಂದರು. ಇಡೀ ವರ್ಷವನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಾಬ್ದಿ ವರ್ಷ ಅಂತ ಆಚರಿಸುವುದಕ್ಕೆ ಜನವರಿ 14ರಿಂದ ಮಾರ್ಚ್ 15ರವರೆಗೆ ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದ್ದು, ಜನವರಿ 14ರಿಂದ ಫೆಬ್ರವರಿ 14ರವರೆಗೆ ಅಟಲ್ ಸ್ಮೃತಿ ಸಂಕಲನ ಮತ್ತು ಪ್ರಚಾರ ಅಭಿಯಾನ, ಫೆಬ್ರವರಿ 15ರಿಂದ ಮಾರ್ಚ್ 15ರವರೆಗೆ ಅಟಲ್ ವಿರಾಸತ್ ಸಮ್ಮೇಳನ ಯೋಜಿಸಲಾಗಿದೆ ಎಂದು ತಿಳಿಸಿದರು. ದೇಶ ಕಂಡಂಥ ಒಬ್ಬ ಅಪ್ರತಿಮ ನಾಯಕ, ಅತ್ಯುತ್ತಮವಾದಂಥ ಒಬ್ಬ ಆಡಳಿತಕಾರ, ಕವಿ ಹೃದಯದ ಒಬ್ಬ ಶ್ರೇಷ್ಠವಾದಂಥ ಮೇರು ವ್ಯಕ್ತಿತ್ವದ ರಾಜಕಾರಣಿಯಾಗಿದ್ದಂಥ ಭಾರತ ರತ್ನ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಾಬ್ದಿ ವರ್ಷ ಇದು. ಕಳೆದ ಡಿಸೆಂಬರ್ 25ರಿಂದ ಈ ಮುಂದೆ ಬರತಕ್ಕಂಥ 25ರವರೆಗೆ ಈ ಒಂದು ವರ್ಷದವರೆಗೆ ಅವರ 100ನೇ ವರ್ಷದ ಜನ್ಮ ಜಯಂತಿಯನ್ನು ಇಡೀ ದೇಶದಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕತ್ವ ತೀರ್ಮಾನ ಮಾಡಿದೆ. ಆ ಹಿನ್ನೆಲೆಯಿಂದ ಇಡೀ ದೇಶದಲ್ಲಿ ಅಟಲ್ಜಿ ಜನ್ಮ ಶತಾಬ್ದಿಯನ್ನು ಆಚರಣೆ ಮಾಡಲಿಕ್ಕೆ ಒಂದು ಜನ್ಮ ಶತಾಬ್ದಿ ಆಚರಣಾ ಸಮಿತಿಯನ್ನು ಕೂಡ ಮಾಡಿದೆ. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಕೂಡ ಅಟಲ್ಜಿಯವರ ಜನ್ಮ ಶತಾಬ್ದಿ ವರ್ಷಾಚರಣೆಗೋಸ್ಕರ ರಾಜ್ಯ ಸಮಿತಿಯನ್ನು ಕೂಡ ರಚನೆ ಮಾಡಿದೆ. ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಡಾಕ್ಟರ್ ಶಿವಯೋಗಿ ಸ್ವಾಮಿಯವರು ನಮ್ಮ ರಾಜ್ಯದ ತಂಡದ ಪ್ರಮುಖರಾಗಿರ್ತಾರೆ. ಜಗದೀಶ್ ಹಿರೇಮನೆಯವರು ನಮ್ಮ ರಾಜ್ಯದ ಸಂಚಾಲಕರಾಗಿರ್ತಾರೆ. ನಾನು ಎನ್ ವಿ ಪಣೀಶ್, ನಾನು ರಾಜ್ಯ ಸಮಿತಿಯ ಸದಸ್ಯ ಮತ್ತು ಸಹ ಸಂಚಾಲಕರಾಗಿ ಮೈಸೂರು ವಿಭಾಗ ಮತ್ತು ದಕ್ಷಿಣ ಕನ್ನಡ ವಿಭಾಗಗಳನ್ನು ಕೂಡ ಈ ಚಟುವಟಿಕೆ ದೃಷ್ಟಿಯಿಂದ ನಾನು ಗಮನಿಸ್ತಾ ಇದ್ದೀನಿ. ಈ ಹಿನ್ನೆಲೆಯಿಂದ ಇವತ್ತು ಇಲ್ಲಿ ಮೊದಲನೇ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಾವಿಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ಕಳೆದ ಡಿಸೆಂಬರ್ 25ನೇ ತಾರೀಕು ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನು ಸುಶಾಸನ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ಅದೇ ರೀತಿ ಡಿಸೆಂಬರ್ 25ನೇ ತಾರೀಕು ನಾವು ಇಡೀ ದೇಶದ ಎಲ್ಲ ಬೂತ್ಗಳಲ್ಲಿ ಸುಶಾಸನ ದಿನವನ್ನು ಆಚರಣೆ ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಮಾಡಿದ್ವಿ. ಅದರಂತೆ ಕರ್ನಾಟಕದಲ್ಲಿ 26,000 ಬೂತ್ಗಳಲ್ಲಿ ಅಟಲ್ಜಿ ಜನ್ಮ ದಿನಾಚರಣೆ ದಿವಸ ಸುಶಾಸನ ದಿನವನ್ನು ಆಚರಣೆ ಮಾಡ್ಕೊಂಡಿದ್ದೀವಿ. ಅವ್ರನ್ನ ನೆನಪು ಮಾಡ್ಕೊಳ್ತಕ್ಕಂಥ, ಅವರ ಕೆಲಸಗಳನ್ನು ನೆನಪು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಿದ್ವಿ. ಈಗ ಜನವರಿ 14ರಿಂದ ಫೆಬ್ರವರಿ 14ರವರೆಗೆ ಈ ಒಂದು ತಿಂಗಳು ಅಟಲ್ಜಿ ಸ್ಮೃತಿ ಸಂಕಲನ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ಇಡೀ ದೇಶದಲ್ಲಿ ಮಾಡ್ತಾ ಇದ್ದೀವಿ. ಈ ಒಂದು ತಿಂಗಳ ಅವಧಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಡೀ ದೇಶಾದ್ಯಂತ ಎಲ್ಲೆಲ್ಲಿ ಪ್ರವಾಸ ಮಾಡಿದ್ರು, ಯಾರ್ಯಾರನ್ನ ಭೇಟಿ ಮಾಡಿದ್ರು, ಯಾವ ಯಾವ ನಿಮಿತ್ತವಾಗಿ ಅವರ ಚಟುವಟಿಕೆಯನ್ನು ಮಾಡಿದರು, ಅದೆಲ್ಲವನ್ನು ಕೂಡ ಸ್ಮೃತಿಗಳನ್ನು, ನೆನಪುಗಳನ್ನು ಸಂಗ್ರಹ ಮಾಡತಕ್ಕಂಥ ಕೆಲಸವನ್ನು ಈ ಒಂದು ತಿಂಗಳ ಅವಧಿಯಲ್ಲಿ ಇಡೀ ದೇಶದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಅಟಲ್ಜಿ ಸ್ಮೃತಿ ಸಂಕಲನ ಅನ್ನುವಂಥ ಹೆಸರಿನಲ್ಲಿ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಆ ಹಿನ್ನೆಲೆಯಿಂದ ಕೂಡ ನಾವು ಇಡೀ ದೇಶದ ಎಲ್ಲ ಭಾಗಗಳಲ್ಲಿ ಅವರ ನೆನಪುಗಳನ್ನು ಸಂಗ್ರಹ ಮಾಡ್ಕೋತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಮಾಧ್ಯಮ ಸಂಚಾಲಕ ಮಂಜುನಾಥ್, ನಗರಾಧ್ಯಕ್ಷ ವಸಂತ್ ಕುಮಾರ್, ಜಿಲ್ಲಾ ಸಂಚಾಲಕ ನಾಗಾನಂದ್, ಸಿದ್ದರಾಜುಗೌಡ ಹಾಜರಿದ್ದರು. ಎಎನ್ ಫರ್ನಿಚರ್ ಶೋರೂಮ್ ಮಂಡ್ಯ.
ನಮ್ಮಲ್ಲಿ ಎಲ್ಲ ರೀತಿಯ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ದೊರೆಯಲಿದೆ. ಬೆಡ್ರೂಮ್ ಸೆಟ್ಗಳು, ವಾರ್ಡ್ರೋಬ್ಗಳು, ಡೈನಿಂಗ್ ಸೆಟ್ಗಳು, ಸೋಫಾಗಳು, ಸ್ಟಡಿ ಟೇಬಲ್ಗಳು, ಕಚೇರಿ ಪೀಠೋಪಕರಣಗಳನ್ನು ಒಳಗೊಂಡಂತೆ ಸಾಂಪ್ರದಾಯಿಕ ಮತ್ತು ಆಧುನಿಕ ಉನ್ನತ ಗುಣಮಟ್ಟದ ವಿನ್ಯಾಸಗಳ ಶ್ರೇಣಿಯನ್ನ ನೀಡುತ್ತದೆ. ರೆಡಿಮೇಡ್ ಮತ್ತು ಕಸ್ಟಮ್ ಪೀಠೋಪಕರಣಗಳ ಆಯ್ಕೆಗಳು ಕೈಗೆಟಕುವ ಬೆಲೆಯಲ್ಲಿ ಲಭ್ಯವಿದೆ. ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿರುವ ಎಎಂ ಫರ್ನಿಚರ್ ಶೋರೂಮ್ನಲ್ಲಿ ಮನೆ, ಕಚೇರಿ, ಶಾಲಾ ಕಾಲೇಜುಗಳು ಮತ್ತು ಪೂಜಾ ಸ್ಥಳಗಳಿಗೆ ಪೀಠೋಪಕರಣಗಳು ಮತ್ತು ಆಂತರಿಕ ವಸ್ತುಗಳನ್ನು ಸ್ಪರ್ಧಾತ್ಮಕ ಬೆಲೆಯಲ್ಲಿ ನೀಡಲಾಗುತ್ತೆ. ಗ್ರಾಹಕರ ಅಗತ್ಯವನ್ನ ಪೂರೈಸಲು ಕಸ್ಟಮೈಸ್ ಮಾಡಿದ ಪೀಠೋಪಕರಣಗಳು ಮತ್ತು ಇಎಂಐ ಸೌಲಭ್ಯ ದೊರೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಎಎಂ ಫರ್ನಿಚರ್ ಶೋರೂಮ್, ಹೊಳಲ್ ಸರ್ಕಲ್, ನಾಗಮಂಗಲ ರೋಡ್, ಶ್ರೀನಿವಾಸ ಟೆಂಪಲ್ ರೋಡ್, ಮಂಡ್ಯ. ದೂರವಾಣಿ ಸಂಖ್ಯೆ 9900622012 ಮತ್ತು 7019954294.